ಚಿನ್ನ ಖರೀದಿಯ ಹೆಸರಿನಲ್ಲಿ ಮಹಾ ಮೋಸವಾಗಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. 1-2 ಆಸೆಗೆ ಚಿನ್ನವನ್ನ ಗಿರವಿ ಇಟ್ಟವರು ಈಗ ಮಹಾ ಮೋಸಕ್ಕೊಳಗಾಗಿದ್ದಾರೆ. ಹೌದು, ಮೈಸೂರಿನಲ್ಲಿ ನಡೆದಂತಹ ಅತಿದೊಡ್ಡ ಚಿನ್ನ ದೋಖ. ಚಿನ್ನ ಖರೀದಿಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮೋಸ. ಅಡವಿಟ್ಟ ಚಿನ್ನಕ್ಕೆ ಹೆಚ್ಚಿನ ಬೆಲೆ ಕೊಡೋದಾಗಿ ವಂಚನೆ. ಸೌಂದರ್ರಾಜ್ ಅಲಿಯಾಸ್ ಚಿನ್ನತಂಬಿ ಎಂಬಾತನಿಂದ ಈ ರೀತಿಯ ದೋಖಾ ಕೆಲಸ ಆಗಿದೆ. ಚಿನ್ನತಂಬಿ ವಿರುದ್ಧ ದೂರು ಕೊಡುವಂತೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈ ಮೂಲಕ ಮೈಸೂರಿನಲ್ಲಿ ಅತಿದೊಡ್ಡ ಚಿನ್ನ ದೋಖಾ ಘಟನೆಯೊಂದು ವರದಿಯಾಗಿರುವಂಥದ್ದು. ನೂರಾರು ಜನರಿಗೆ ಈತ ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ವಿರುದ್ಧ ಯಾರ್ಯಾರು ಮೋಸಕ್ಕೊಳಗಾಗಿದ್ದಾರೆ, ವಂಚನೆಗೊಳಗಾಗಿದ್ದಾರೆ, ಅವರು ದೂರನ್ನು ಕೊಡಬೇಕು, ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂಥೇಳಿ ಈಗ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ. ಹೆಚ್ಚಿನ ಬೆಲೆಯ ಆಮಿಷವನ್ನು ಒಡ್ಡಿ ಚಿನ್ನ ಗಿರಿವಿ ಇಟ್ಸ್ಕೊಳ್ತಾ ಇದ್ದ ಈತ ಅದಾದ್ಮೇಲೆ ಮೋಸ ಮಾಡ್ತಾ ಇದ್ದ. ಗಿರಿವಿ ಇಟ್ಟ ಚಿನ್ನವನ್ನ ಕ್ಷಣಾರ್ಧದಲ್ಲಿ ಚಿನ್ನತಂಬಿ ಕರಗಿಸ್ತಾ ಇದ್ನಂತೆ. ಚಿನ್ನವನ್ನ ಕರಗಿಸಿ ನಂತರ ಅಪರಂಜಿ ಚಿನ್ನವಲ್ಲ ಅಂಥೇಳಿ ವಂಚನೆ ಮಾಡ್ತಿದ್ನಂತೆ. 2017ರಿಂದಲೂ ಕೂಡ ಇದೇ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದ. ಪ್ರತಿನಿತ್ಯವೂ ಕೂಡ ಅರ್ಧ ಕೆಜಿಗೂ ಹೆಚ್ಚು ಚಿನ್ನವನ್ನ ಈತ ಕರಗಿಸ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈತನ ವಿರುದ್ಧ ಈಗ ದೂರು ದಾಖಲಾಗಿದೆ. ವಂಚನೆಗೊಳಗಾದವರು, ಮೋಸಕ್ಕೊಳಗಾದವರು ದೂರನ್ನು ಕೊಡೋದಕ್ಕೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಹಾಗಾಗಿ ಈತನ ವಂಚನೆಯ ಜಾಲ ಎಲ್ಲೆಲ್ಲಿಗೆ ವಿಸ್ತರಿಸಿಕೊಂಡಿತ್ತು, ಈತನ ಜೊತೆಗೆ ಯಾರ್ಯಾರಿದ್ರು ಎಲ್ಲವನ್ನೂ ಕೂಡ ಕೆದಕುವಂತಹ ಕೆಲಸಕ್ಕೆ ಪೊಲೀಸರು ಕೈ ಹಾಕಿದಂತೆ ಕಾಣಿಸ್ತಾ ಇದೆ. ಬೆಳಗಾವಿಯ ನಂತರ ಮೈಸೂರಿನಲ್ಲಿ ಈ ರೀತಿಯ ವಂಚನೆಯ ಪ್ರಕರಣವೊಂದು ವರದಿಯಾಗಿರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಪ್ರತಿನಿತ್ಯವೂ ಕೂಡ ಈ ರೀತಿಯ ವಂಚನೆಯ ಪ್ರಕರಣಗಳು ವರದಿ ಆಗ್ತಾನೆ ಇರ್ತವೆ. ಆದರೂ ಕೂಡ ಜನ ವಂಚನೆಗೊಳಗಾಗ್ತಾ ಇರೋದು, ಮೋಸಕ್ಕೆ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ. ಯಾರೀತ, ಹೇಗೆ ಈ ಚಿನ್ನವನ್ನ ತೆಗೆದುಕೊಂಡು ವಂಚನೆ ಮಾಡ್ತಾ ಇದ್ದ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಕೆಪಿ ನಾಗರಾಜ್? ಪ್ರೇಮ್ ಚಿನ್ನತಂಬಿ ಅಂತ, ಇವನು ಸುಂದರ್ರಾಜ್ ಅಂತ ಇವನ ಮೂಲ ಹೆಸರು. ಬಟ್ ಇವನು ಅಲಿಯಾಸ್ ಚಿನ್ನತಂಬಿ. ಇವನು 2017ಕ್ಕೆ ಮೈಸೂರಿಗೆ ಬರ್ತಾನೆ. ಅವತ್ತಿನಿಂದ ಇವನು ಈ ಒಂದು ವಂಚನೆ ಜಾಲವನ್ನು ಶುರು ಮಾಡಿರುವಂಥದ್ದು. ಅಂದರೆ ಬೇರೆ ಕಡೆಗಳಲ್ಲಿ ಚಿನ್ನವನ್ನು ಅಡ ಇಟ್ಟರೆ ಕಡಿಮೆ ಬಡ್ಡಿ ಇರುತ್ತೆ, ನನ್ನ ಬಳಿಯಲ್ಲಿ ಚಿನ್ನವನ್ನು ಅಡ ಇಟ್ಟಂಥದ್ರಲ್ಲಿ ನನಗೆ ಅತಿ ಹೆಚ್ಚಿನ ಬಡ್ಡಿ ಕೊಡ್ತೇನೆ, ಅಥವಾ ನಾನೇ ಆ ಚಿನ್ನವನ್ನು ಅತಿ ಹೆಚ್ಚಿನ ಮಾರುಕಟ್ಟೆಗಿಂತ ಅತಿ ಹೆಚ್ಚಿನ ಬೆಲೆಗೆ ಖರೀದಿ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಇವನು ಜಾಹೀರಾತುಗಳ ಮೂಲಕವಾಗಿ ಗ್ರಾಹಕರನ್ನ ಸೆಳೀತಾ ಇದ್ದ. ಯಾರು ಚಿನ್ನವನ್ನು ಇವನ ಅಂಗಡಿಗೆ ತೆಗೆದುಕೊಂಡು ಹೋಗ್ತಾರೋ ಆಗ ಇವನು ಚಿನ್ನವನ್ನು ಪರಿಶೀಲನೆ ಮಾಡುವಂಥ ಹೆಸರಿನಲ್ಲಿ ಕ್ಷಣಾರ್ಧದಲ್ಲೇ ಅದನ್ನು ಕರಗಿಸ್ತಾ ಇದ್ದ. ಆಗ ಇದು ಅಪರಂಜಿ ಚಿನ್ನ ಅಲ್ಲ, ಇದರಲ್ಲಿ ತಾಮ್ರ ಮಿಕ್ಸಲ್ ಆಗಿದೆ ಅನ್ನುವಂಥ ರೀತಿಯಾದಂಥ ಸಬೂಬನ್ನು ಹೇಳಿ ಅವರ ಕಣ್ಣು ಮುಂದೆನೇ ಅವರ ಚಿನ್ನವನ್ನೇ ಅವನು ಲಪಟಾಯಿಸ್ತಾ ಇದ್ದ. ಹೆಚ್ಚು ಕಡಿಮೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ದಿನಕ್ಕೆ ಅರ್ಧ ಕೆಜಿಯಷ್ಟು ಚಿನ್ನವನ್ನು ಇವನು ಈ ರೀತಿಯಾಗಿ ಲಪಟಾಯಿಸ್ತಾ ಇದ್ದ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಯಾರಾದರೂ ತಿರುಗಿ ಬಿದ್ದಂಥ ಸಂದರ್ಭದಲ್ಲಿ ಬಾಡಿಗಾರ್ಡ್ಗಳ ಮೂಲಕವಾಗಿ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಅದಕ್ಕೂ ಮೀರಿ ಕೆಲವರು ಜಗಳ ಮಾಡಿದಂಥ ಸಂದರ್ಭದಲ್ಲಿ ಹಣ ಕೊಟ್ಟು ಸಟ್ಲು ಮಾಡುವಂಥದ್ದು ಇವನ ಪ್ರವೃತ್ತಿಯಾಗಿತ್ತು. ಅಲ್ಲಲ್ಲಿ ಚಿಕ್ಕ ಪುಟ್ಟ ದೂರುಗಳು ದಾಖಲಾಗ್ತಾ ಇದ್ವು. ಯಾವಾಗ ಇವನ ಹಾವಳಿ ಹೆಚ್ಚಾಯಿತೋ ನೇರವಾಗಿ ಗ್ರಾಹಕರು ಎಲ್ಲರೂ ಕೂಡ ಒಟ್ಟಾಗಿ ಇವನ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆಗಳು ಕೂಡ ಇಳಿದಿದ್ದಂಥದ್ದು. ಪ್ರೇಮ್, ಅಂತಿಮವಾಗಿ ನಗರ ಪೊಲೀಸ್ ಆಯುಕ್ತರ ಮುಂದೆ ಗ್ರಾಹಕರು ಪ್ರತಿಭಟನೆಯನ್ನು ಮಾಡಿದಂಥ ಪರಿಣಾಮವಾಗಿ ಈಗ ಒಂದು ದೂರು ದಾಖಲಾಗಿ ಅವನನ್ನು ಅರೆಸ್ಟ್ ಮಾಡಲಾಗಿತ್ತು. ಯಾವಾಗ ಬೆಳಗಾವಿಯ ಶಿವಾನಂದ್ ಪ್ರಕರಣ ಏನು ನಡೀತೋ ಆಗ ಮೈಸೂರು ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇವನ ವಿರುದ್ಧ ಈಗ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಪ್ರೇಮ್, ಈ ಚಿನ್ನತಂಬಿಯಿಂದ ಮೋಸಕ್ಕೊಳಗಾದಂಥವರು ಪೂರ್ಣಿಮಾ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವ್ರು ಮಾತನಾಡಿಸ್ತಾ ಹೋಗೋಣ. ಪೂರ್ಣಿಮಾ ಅವರೇ, ನಮಸ್ತೆ. ನಮಸ್ತೆ. ಈ ವ್ಯಕ್ತಿ ಹೆಂಗ್ ಕಾಂಟ್ಯಾಕ್ಟು, ಯಾವ ರೀತಿ ಮೋಸ ಮಾಡ್ತಾ ಇದ್ದ, ತಿಳಿಸ್ಕೊಡ್ಬಹುದಾ ಅಂತ ಹೇಳಿ? ಆಕ್ಚುಲಿ ಇವರು ಮೈಸೂರಲ್ಲಿ ಒಂದು ದೊಡ್ಡ ಗ್ಯಾಂಗ್ ಮಾಡ್ಕೊಂಡಿದ್ದಾರೆ. ಇವರು ಚಿನ್ನತಂಬಿ ಅಲಿಯಾಸ್ ಸೌಂದರ್ಯರಾಜ್ ಅಂತ. ಇವ್ರದ್ದು ಒಂದೇ GST ನಲ್ಲಿ 7-8 ಕಂಪನಿಗಳನ್ನ ಇವರು ನಡೆಸ್ತಿದ್ದಾರೆ ಮೈಸೂರಲ್ಲಿ. ಎಂಟೈರ್ ಕರ್ನಾಟಕ ನಡೀತಿದೆ. ಬಟ್ ಇವಾಗ ನಮಗೆ ಗಮನಕ್ಕೆ ಬಂದಿರೋದು ಮೈಸೂರಲ್ಲಿ ಅತಿ ಹೆಚ್ಚುವಾಗಿ ಮತ್ತೆ ಮಾನವೀಯತೆ ಇಲ್ಲದೆ ಈ ಒಂದು ಹಗರಣ ನಡೀತಿದೆ ಸರ್. ಸೊ ನನಗೆ ಫೆಬ್ರವರಿ 7ನೇ ತಾರೀಕು ನಾನು ಒಂದು ರೆಪ್ಯೂಟೆಡ್ ನ್ಯೂಸ್ ಚಾನಲ್ ಅಲ್ಲೇ ಈ ಕಂಪನಿಯ ಆಡ್ಸ್ ನೋಡಿದೆ. ಪರ್ ಗ್ರಾಮ್ಗೆ 18,000 20,000 ಅಂತ ಆಡ್ಸ್ ಬರ್ತಿತ್ತು. ಸೊ ನಾನೇ ಅದಕ್ಕೆ ಅಪ್ರೋಚ್ ಮಾಡಿದೆ, ಯಾವ ತರ ಇದು ಹೇಗೆ ಕೊಡ್ತೀರಾ ಹಾಗೆ ಹೇಗೆ ಅಂತ. 15 ದಿವಸ ಫಾಲೋ ಅಪ್ ಮಾಡಿದೀನಿ. ಫೈನಲಿ ಟೆಲಿಕಾಲರ್ ಕನೆಕ್ಟ್ ಆಗಿ ಅವ್ರು ನಮ್ಮನ್ನ ತುಂಬಾ ಕನ್ವಿನ್ಸ್ ಮಾಡಿದ್ರು. ಇಲ್ಲ ಮ್ಯಾಮ್, ಗ್ರಾಮ್ಗೆ ಇಷ್ಟಿದೆ,
ನಿಮ್ಗೆ 18,000 ಸಿಗತ್ತೆ, ಏನಕ್ಕೆ ಸಿಗತ್ತೆ ಅಂತ ಕ್ವಶನ್ ಮಾಡಿದಾಗ ನಾವು ಮೇಕಿಂಗ್ ಚಾರ್ಜಸ್ ತಗೊಳ್ಳಲ್ಲ, ನಾವು ಜಸ್ಟ್ ಪಾಲಿಶ್ ಮಾಡಿ ಗೋಲ್ಡ್ ನ ಹಾಗೆ ರೀಸೇಲ್ ಮಾಡ್ತೀವಿ, ನಮ್ದು ಆನಿವರ್ಸರಿ ಆಫರ್ ಅದು ಇದು ಏನೇನೋ ಹೇಳಿ ನನ್ನನ್ನ ಫೈನಲಿ ಕನ್ವಿನ್ಸ್ ಮಾಡಿದ್ರು ಸರ್. ಫೆಬ್ರವರಿ 7th ಗೆ ನಾನು ಗೋಲ್ಡ್ ನ ಮಾರ್ಬೇಕು, ಫೈನಲಿ ನಾನು ಹಸ್ಬೆಂಡ್ ಜೊತೆ ಗೋಲ್ಡ್ ನ ಮಾರ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವರೇ ಬಂದಿದ್ರು ನಮ್ಮ ಏರಿಯಾಗ. ಅವರೇ ಬಂದು ಮುತ್ತೂಟಲ್ಲಿ ನಾನು ಪ್ಲೆಡ್ಜ್ ಮಾಡಿದಂತ ನನ್ನ ಗೋಲ್ಡ್ ನ ಅವರ ಅಮೌಂಟ್ ಕೊಟ್ಟೆ ಬಿಡಿಸ್ಕೊಂಡು ಹೋಗಿ ಮೈಸೂರು JP ನಗರ್ ವಿದ್ಯಾರಣ್ಯಪುರಂಗೆ ನಮ್ಮನ್ನ ಕರ್ಕೊಂಡು ಹೋದ್ರು. ಇವರು ತುಂಬಾ ಬೇಕಂತಾನೆ ತುಂಬಾ ಲೇಟ್ ನೈಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ನಮಗ್ ಗಮನಕ್ ಬರುತ್ತೆ ನಾವ್ ಏನಕ್ಕೆ ಇಷ್ಟು ಲೇಟ್ ಮಾಡ್ತಾರೆ, ಯಾಕೆ, ಇವ್ರದ್ದು ಪ್ರಾಬ್ಲಮ್ ಏನು ಅನ್ನೋದು ನಮಗ್ ಗೊತ್ತಾಗತ್ತೆ. ವಿತೌಟ್ ಇನ್ಫಾರ್ಮೇಶನ್ ಕಸ್ಟಮರ್ಸ್ ಗೋಲ್ಡ್ ನ ಕರಗಿಸಿ ಅವ್ರಿಗೆ ಹೆದರಿಸಿ ಬೆದರಿಸಿ ನಿಮ್ದು ಚಿನ್ನನೇ ಅಲ್ಲ, ನೀವೇ ಡೂಪ್ಲಿಕೇಟ್ ಚಿನ್ನ ತಂದಿದೀರಾ ಅಂತ ನಮ್ಮನ್ನ ಹರಾಸ್ಮೆಂಟ್ ಮಾಡಿ ನಮ್ಮನ್ನ ಹೊಡೆದು ಬಡ್ದು ಕಳಿಸ್ತಾರೆ ಸರ್. ಸೊ ಇದು ಆಗಿದ್ದು ನನ್ಗೆ ಫೆಬ್ರವರಿ 7ನೇ ತಾರೀಕು. ಆಫ್ಟರ್ 1-2-3 ಡೇಸ್ ನಾನು ಈ ಒಂದು ಮೀನ್ಸ್ ಈ ಒಂದು ಪ್ರಾಬ್ಲಮ್ ಇಂದ ಆಚೆ ಬಂದು ಫೈನಲಿ ಏನಾಗ್ತಿದೆ ಇದು ಜನಕ್ಕೆ ಗೊತ್ತಾಗ್ಬೇಕು, ಮೇ ಬಿ ನನ್ಗೊಬ್ಳಿಗೆ ಹೀಗಾಗಿದ್ಯಾ ಇಲ್ಲ ಎಲ್ರಿಗೂ ಈ ತರ ಆಗ್ತಿದ್ಯಾ ಅಂತ ನಾನು ಇದ್ರ ಬಗ್ಗೆ ವಿಚಾರ ಮಾಡಿದಾಗ ನನ್ಗೆ ಕಲಾ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟೆ ಸರ್ ಇದೇ ವಿಷಯವಾಗಿ. ಆಫ್ಟರ್ ಇಂಟರ್ವ್ಯೂ ನನಗೆ ತುಂಬಾ ಶಾಕ್ ಆಯ್ತು. 1000 ಜನಕ್ಕೆ ಈ ಒಂದು ಮೋಸ ಆಗಿದೆ, ನನಗೆ ಒಬ್ಳಿಗೆ ಅಲ್ಲ. ನೀವು ಎಷ್ಟು ಚಿನ್ನ ಕಳ್ಕೊಂಡಿದ್ದು ಪೂರ್ಣಿಮಾ ಅವರೇ? ಸರ್ ನಂದು 60 ಗ್ರಾಮ್ಸ್ ಅಷ್ಟೇ. ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 60 ಗ್ರಾಮ್ ಇಸ್ ಬಿಗ್ ಅಮೌಂಟ್, ಮತ್ತೆ ಅದು ಗ್ರಾಮ್ ಕೂಡ ಜಾಸ್ತಿನೇ ಅಲ್ವಾ. ಸೊ ಅದ್ರಲ್ಲಿ ಒಂದು ಇಂಟರ್ವ್ಯೂಗೆ ಕಮೆಂಟ್ಸ್ ನೋಡಿ ನನಗೆ ತುಂಬಾನೇ ಟ್ರಿಗರ್ ಆಯ್ತು. ನಾನು ತುಂಬಾ ಮೋಟಿವೇಟ್ ಕೂಡ ಆದೆ, ಏನ್ ಇಷ್ಟೊಂದ್ ಜನಕ್ಕೆ ಇವ್ನು ಮೋಸ ಮಾಡಿದಾನಲ್ಲ ಅಂತ. ಫೈನಲಿ ನಾವೆಲ್ಲರೂ ಸೇರ್ಕೊಂಡು ನಾವೊಂದು ಇವಾಗ ಪ್ರೆಸೆಂಟ್ 150-200 ಮೆಂಬರ್ಸ್ ಇದ್ದೀವಿ ಸರ್ ನಮ್ ಗ್ರೂಪ್ ಅಲ್ಲಿ. ನಾವೆಲ್ಲರೂ ಸೇರ್ಕೊಂಡು ಇದ್ರ ಬಗ್ಗೆ ಏನಾದ್ರೂ ಒಂದು ನ್ಯಾಯ ತಗೊಳ್ಳೇಬೇಕು ಅಂತ ಫೈಟ್ ಮಾಡ್ತಿದ್ವಿ. ಓಕೆ ಥ್ಯಾಂಕ್ ಯು ಪೂರ್ಣಿಮಾ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.